बेळगाव जिल्ह्यातील हुकेरी तालुक्यातील गोडगेर गावामध्ये घडलेल्या माजी सैनिकाच्या संशयास्पद मृत्यू प्रकरणाला आता नवं वळण मिळालं असून 2 कोटी रुपयांच्या विमा रकमेकरिता पत्नीनेच प्रियकरासोबत संगनमत करून खून केल्याचा गंभीर आरोप समोर आला आहे. घटनेनंतर तब्बल 3 महिन्यांनी अधिकाऱ्यांनी दफन केलेला मृतदेह बाहेर काढून पुनर्परीक्षण केलं आहे. बेळगावचे एसी श्रवण कुमार यांच्या उपस्थितीत मृतदेहाचे अवशेष गोळा करून फॉरेन्सिक तपासणीसाठी पाठवण्यात आले. रस्ता अपघातात जखमी झालेल्या माजी सैनिकाला रुग्णालयातच विष देऊन हत्या करण्यात आल्याचा आरोप कुटुंबियांनी केला असून या प्रकरणाची जिल्ह्यात जोरदार चर्चा सुरू आहे. मृत व्यक्तीची ओळख संदीप मांजरी अशी पटली असून ते भारतीय सैन्यात सेवा बजावून निवृत्त झाले होते. काही महिन्यांपूर्वी हुक्केरी जत्रा आटोपून घरी परतत असताना त्यांचा रस्ता अपघात झाला होता. जखमी अवस्थेत त्यांना उपचारासाठी रुग्णालयात दाखल करण्यात आले होते. मात्र उपचारादरम्यानच त्यांचा मृत्यू झाला आणि सुरुवातीला हा साधा अपघाताचा प्रकार मानण्यात आला. नंतर कुटुंबियांना संशय आल्याने मृत्यूमागे कट असल्याची तक्रार पोलिसांकडे देण्यात आली. त्यानंतर यमकनमर्डी पोलिसांनी तपास सुरू केला असून प्रकरणाच्या विविध बाजूंची चौकशी सुरू आहे. मृताची पत्नी सुमन आणि तिचा कथित प्रियकर पुंडलिक यांनी मिळून हा प्रकार केल्याचा आरोप कुटुंबियांनी केला आहे. अनैतिक संबंध उघड होऊ नयेत तसेच पतीच्या मृत्यूनंतर विमा रक्कम मिळावी या उद्देशाने पूर्वनियोजित कट रचून हत्या करण्यात आल्याचा उल्लेख तक्रारीत आहे. कुटुंबियांच्या आरोपानुसार रस्ता अपघाताचा बहाणा करून रुग्णालयात दाखल असलेल्या संदीप यांना विष देऊन ठार मारण्यात आले. प्रकरणाचे गांभीर्य लक्षात घेऊन अधिकाऱ्यांनी पुन्हा तपास सुरू केला आहे. घटनेनंतर 3 महिन्यांनी मृतदेह बाहेर काढून पुनर्परीक्षण करण्यात आले असून एसी श्रवण कुमार यांच्या उपस्थितीत अवशेष संकलित करून FSLकडे पाठवण्यात आले. विषप्रयोग झाला आहे का हे शोधण्यासाठी वैज्ञानिक तपासणी केली जात आहे. FSL अहवाल आल्यानंतरच हा खून आहे की नैसर्गिक मृत्यू हे स्पष्ट होणार असल्याचे पोलिसांनी सांगितले. ದಿನಾಂಕ 11/6/2026 ನಾವು ಸಂದೀಪ್ ಮಂಜರೇಕರ್ ಅವರು ಮಂಜರ್ಗಿ ಅವರ ಏನು ಬಾಡಿ ಒಂದು ಎಕ್ಸಿಬಿಷನ್ಗೆ ಬಂದಿದ್ವಿ. ಇದು ಒಂದು 3 ತಿಂಗಳ ಹಿಂದೆ ಅವ್ರದ್ದು ಆಕ್ಸಿಡೆಂಟ್ ಆಗಿದೆ. ಸೊ ಚಿಕಿತ್ಸೆ ಸಂದರ್ಭದಲ್ಲಿ ವಿಷ ಏನೋ ಒಂದು ಮೇಲ್ನೋಟಕ್ಕೆ ವಿಷ ಪ್ರಸಾನದ ಮುಖಾಂತರ ಡೆತ್ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಬಾಡಿ ಎಕ್ಸೂಮನ್ನು ಸುಕೋ ಟೀಮು, ನಮ್ಮ ಪೊಲೀಸ್ ತನಿಖಾಧಿಕಾರಿಗಳು, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ FSL ಟೀಮ್ ಇವ್ರ ಜೊತೆಗೆ ಇವತ್ತು ನಾವು ಇದನ್ನು ಬಾಡಿಯನ್ನು ಹೊರಗಡೆ ತಗೊಂಡು ನಮಗೆ ಏನು ಅವಶ್ಯಕತೆ ಇದೆ FSL ಟೀಮ್ ಕೆಲದಿಷ್ಟು ಬಾಡಿ ಪಾರ್ಟ್ಗಳನ್ನು ತೊಗೊಂಡಿದ್ದೀವಿ. ತೊಗೊಂಡು ಈಗ ವಾಪಸ್ ಅದನ್ನು ಇದನ್ನು ಮಾಡ್ತೀವಿ. ಇದರಲ್ಲಿ ಪಂಚನಾಮೆ ಮತ್ತು ಅವರು ಬ್ರದರ್ ಏನಿದ್ರು ಅವರು ಇದನ್ನು ಬಾಡಿಯಲ್ಲಿ ಇದನ್ನು ಮಾಡಿದ್ದಾರೆ ಅನ್ನೋದು ತೋರಿಸಿದ್ದಾರೆ. ಸೊ ಇದೆಲ್ಲ ಮಾಡಿಕೊಂಡು ಈಗ ಅಂಗಗಳದ್ದು ಮುಂದೆ ನಾವು FSLಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅದರದ್ದು ರಿಪೋರ್ಟ್ ಬಂದ ತಕ್ಷಣ ಇದ್ರದ್ದು ಕೇಸಿನ ಮುಂದಿನ ಏನೋ ಹಂತದಲ್ಲಿ ಯಾವ ರೂಪ ತಗೊಳ್ತದೆ ಅನ್ನೋದು ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಏನಿದು ಪ್ರಕರಣ ಏನು ಸರ್? ಇದು ಅಂದರೆ ನಮ್ಮಣ್ಣ ತೀರ್ಕೊಂಡ ಟೈಮ್ನಲ್ಲಿ ನಾವು ಆಕ್ಸಿಡೆಂಟ್ ಅಂತ ಭಾವಿಸಿದ್ವಿ. ಆದರೆ ಜಾವೇದ್ ಸರ್ ಇದ್ದಾರಲ್ಲ, ಇಲ್ಲಿ ಬೆಳಗಾವಿ CPI ಯಮಕನಮರ್ಡಿ CPI ಜಾವೇದ್ ಸರ್ ಇದ್ದಾರೆ. ಅವರು ಆವಾಗ ನಮಗೆ ನಾವು ಹೇಳಿದಾಗೆ ಹೊಂದಿದ್ರು. ನಂತರ ಅವರು ಯಾರಿಗೂ ಗೊತ್ತಾಗದಾಗೆ ಗುಪ್ತವಾಗಿ ತನಿಖೆಯನ್ನು ಮಾಡಿ ಈ ಪ್ರಕರಣವನ್ನು ಹೊರಗೆ ಎಳೆದಿದ್ದಾರೆ. ಅದು ಪಾಯ್ಸನ್ ಕೇಸ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ತೀರಿಕೊಂಡ 3 ತಿಂಗಳ ನಂತರ ಅದು CPI ಜಾವೇದ್ ಸರ್ ಅವರು ಗುಪ್ತವಾಗಿ ತನಿಖೆಯನ್ನು ಮಾಡಿ ಅವರು ಈ ಪ್ರಕರಣವನ್ನು ಬೆಳಕಿಗೆ ತಂದಿದ್ದಾರೆ. ಹಾಗೂ ನಮ್ಮ ಮನೆತನಕ್ಕೆ, ನಾವು ಮಂಜರಿಗೆ ಮನೆತನಕ್ಕೆ ನ್ಯಾಯವನ್ನು ಕೊಡಿಸಿದ್ದಾರೆ. ನಮ್ಮೆಲ್ಲ ಮನೆತನದ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ CPI ಜಾವೇದ್ ಸರ್ಗೆ ಕೃತಜ್ಞತೆ ಅಂತ ಹೇಳುತ್ತೇವೆ. ಕಾರಣಕ್ಕಾಗಿ ಅಂದರೆ ಅವರು ಪಾಯ್ಸನ್ ಹಾಕಿದ್ದಾರೆ ಅಂತೂ ನಮಗೂ ಗೊತ್ತಿರಲಿಲ್ಲ. ಅದು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ರು, ಇದೆ ಅಷ್ಟೇ ನಮಗೆ ಗೊತ್ತಿತ್ತು. ಅಷ್ಟೇ ನಮಗೂ ಕನ್ಫರ್ಮೇಷನ್. ನಂತರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡಿದರು. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲೂ ಪಾಯ್ಸನ್ ಅಂತ ಬಂದಿರಲಿಲ್ಲ. ಆದ ನಂತರ ಅದು ರಿಪೋರ್ಟ್ ನಾವು ಕೇಳಿದ ನಂತರ ಅದು ನಾರ್ಮಲ್ ಆಕ್ಸಿಡೆಂಟಲ್ ಡೆತ್ ಅಂತ ಗೊತ್ತಾಯಿತು. ಹೀಗಾಗಿ ನಾವು ಸುಮ್ಮನಾಗಿ ಬಿಟ್ಟಿದ್ವಿ. ಆದರೆ ಅವರು ಗಂಡ ಹೆಂಡತಿ ಮಧ್ಯೆ ಸರಿಯಾಗಿರಲಿಲ್ಲ, ಕಿರಿಕಿರಿ ಇತ್ತು, ವೈಮನಸ್ಸಿತ್ತು. ಅವಳಿಗೆ
ಸುಮ್ಮನೆ ಅವ್ರಿಗೆ ಹಣ ಅಷ್ಟೇ ಬೇಕು, ಗಂಡ ಬೇಡ, ಹೀಗೆಲ್ಲ ಪ್ರಾಬ್ಲಮ್ಸ್ ಇತ್ತು, ಇಂಟರ್ನಲ್ ಪ್ರಾಬ್ಲಮ್ಸ್ ಇತ್ತು. ಬಟ್ ಹೀಗೆ ಮಾಡ್ತಾರಂತ ನಮಗೆ ಗೊತ್ತಿರಲಿಲ್ಲ. ಅದೇ CPI ಜಾವೇದ್ ಸರು ಅವರು ನಮಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ. 3 months ಆಗಿ ನಾನು ಲಾಸ್ಟ್ ಒನ್ ಮಂತ್ ಬಿಫೋರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅಂತ ಕೇಳಿದ್ದೆ ಅಷ್ಟೇ. ಆದರೆ ಆಕ್ಸಿಡೆಂಟಲ್ ಡೆತ್ ಅಂತ ಗೊತ್ತಾಗಿತ್ತು. ಆದರೆ ಅದು ಹೀಗೆಲ್ಲ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನನಗೆ ಆ್ಯಕ್ಚುಲಿ ನಿನ್ನೆನೇ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂದ್ರೆ ಏನು ಸರ್ ಇದು? ಪ್ರಾಪರ್ಟಿ ಡಿಸ್ಪ್ಯೂಟ್? ಹಾಂ, ಪ್ರಾಪರ್ಟಿ ಡಿಸ್ಪ್ಯೂಟ್. ಹಾಂ, ಹೀಗಿತ್ತು. ಆಮೇಲೆ ಬೇರೆ ಕೇಳ್ಪಡಕ್ಕೆ ಬರ್ತದೆ ಸರ್, ಬೇರೆ ಥರ ಅವರು ಅವ್ರ ಮಿಸ್ಸಸ್ಸು ಮತ್ತು ಆಮೇಲೆ ಇನ್ನೊಬ್ರು ಕೂಡಿ ಈ ಥರ ಮಾಡಿದ್ರು. ಅದು ಎಲ್ಲ ನಮಗೆ ಗೊತ್ತಿರಲಿಲ್ಲ. ಅದೆಲ್ಲ ಈಗ ತಾನೇ ಜಾವೇದ್ ಸರ್ ನಿನ್ನೆ ನಾನು ಬಂದ ತಕ್ಷಣ ನನಗೆ ಗೊತ್ತಾಯಿತು. ಅವರು ತನಿಖೆ ಮಾಡ್ತಾ ಇರೋದು, ಅದು ಎಷ್ಟು ದಿನದಿಂದ ಮಾಡ್ತಾಯಿದ್ರು ಅದು ನಮ್ಗೆ ಗೊತ್ತಿರಲಿಲ್ಲ. ನಿನ್ನೆ ಅಟ್ ಎ ಟೈಮ್ ನಾವು ಆಫೀಸಲ್ಲಿದ್ದಾಗ ಜಾವೇದ್ ಸರ್ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ ಸ್ವಲ್ಪ ಪೊಲೀಸ್ ಸ್ಟೇಷನ್ ಕಡೆ ಬರಬೇಕು ಅಂತ ತಕ್ಷಣ ಮಧ್ಯಾಹ್ನ ಬಂದಿದ್ದೆ. ಆವಾಗ ಸರ್ ನನಗೆಲ್ಲ ಈ ತನಿಖೆ ಬಗ್ಗೆ ಎಲ್ಲ ತಿಳಿಸಿ ಹೇಳಿದರು. ಅದರ ನಂತರ ಇವತ್ತು ಇದೆಲ್ಲ ಮಾಡೋದು ಅಂತ ಅವರೇ ಹೇಳಿದರು ಖುದ್ದಾಗಿ. ಏನು ಮಾಡ್ತಾ ಇದ್ರು ಸರ್ ನಿಮ್ಮ ಬ್ರದರ್ ಅವರು? ಏನು ಕೆಲಸ? ಬ್ರದರ್ ಅವರು ಆರ್ಮಿ ರಿಟೈರ್ಡ್ ಆಗಿದ್ದರು. ಹಾಂ ಸರ್. ರಿಟೈರ್ಡ್ ಆಗಿ ಈಗ ಮನೆಯಲ್ಲೇ ಇದ್ದರು. ಅವರು ಎಷ್ಟು ವರ್ಷ ಸರ್ವಿಸ್ ಮಾಡಿದರು? ಅವರು 24 ವರ್ಷ ಸರ್ವಿಸ್ಗಳನ್ನ ಮಾಡಿ ಬಂದರು. ಮಕ್ಕಳದು ಸರ್ ಅವರಿಗೆ? ಮಕ್ಕಳು 2 ಜನ ಇದ್ದಾರೆ. ಒಬ್ಬರು ಈಗ 10th ಮುಗಿಸಿ ಫಸ್ಟ್ ಇಯರ್ ಈ ಸಲ ಅಡ್ಮಿಷನ್ ಮಾಡಿದ್ದಾನೆ. ಮತ್ತೊಬ್ಬರು ನರ್ಸರಿಲಿದ್ದಾರೆ. ಇಲ್ಲಿ ಊರಲ್ಲಿ ಬಂದು ಏನು ಕೆಲಸ ಮಾಡ್ತಿದ್ರು ಸರ್? ಇಲ್ಲಿ ಊರಲ್ಲಿ ಬಂದು ಏನಿಲ್ಲ, ಒಂದು ಬಾಗಲಕೋಟೆಗೆ ಹೋಗಿದ್ರು ಅವರು, ಶುಗರ್ ಫ್ಯಾಕ್ಟ್ರಿಗೆ. ಒಂದು 4 months ಮಾಡಿ ವಾಪಸ್ ಬಂದಿದ್ದರು. ವಾಪಸ್ ಬಂದು ಈಗ 1.5 monthದಿಂದ ಮನೆಯಲ್ಲೇ ಇದ್ದರು ಅವರು. ಮೊನ್ನೆ ಎಲ್ಲಿಗೆ ಹೋಗ್ತಾ ಇದ್ರು ಸರ್ ಇವರು? ಮಾರ್ಚ್ 15ನೇ ತಾರೀಕಿನಿಂದ ಆವಾಗ ಮಾರ್ಚ್ 15ನೇ ತಾರೀಕಿಗೆ ಜಾತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದರು. ಯಾವ ಜಾತ್ರೆ ಸರ್? ಹುಕ್ಕೇರಿ ಜಾತ್ರೆಗೆ ಸರ್, ಲಕ್ಷ್ಮೀದೇವಿ ಜಾತ್ರೆಗೆ. ನಮಗೆ ಅದನ್ನೇ ಹೇಳಿದರು, ಜಾತ್ರೆಗೆ ಹೋಗ್ತಾಯಿದ್ರು, ಹೋಗುವಾಗ ಆಕ್ಸಿಡೆಂಟ್ ಆಗಿದೆ ಅಂತ ಇಷ್ಟೇ ಹೇಳಿದರು. ಎಲ್ಲಿ ಆಗಿದೆ ಸರ್ ಆಕ್ಸಿಡೆಂಟ್? ಇದು ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ. ಇದು ಒಳಗಡೆ ದಾರಿ ಇದೆಯಲ್ಲ, ಗದಬರಡಿ ರೋಡ್ ಇದೆಯಲ್ಲ, ಆ ರೋಡ್ ಮೇಲೆ ಆಗಿದೆ ಅಂತ ಗೊತ್ತಾಯಿತು. ಆಗಿದ್ದಾಗ ನಾವು ಹೋಗಿದ್ವಿ ಹಾಸ್ಪಿಟ್ಲಿಗೆ. ಹಾಗೆ CPI ಸರು ಅಲ್ಲಿ ಎನ್ಕ್ವೈರಿ ಮಾಡ್ತಾಯಿದ್ರು. ಆವಾಗ ನಮ್ಗೆ ಅಷ್ಟೇ ಗೊತ್ತು, ಬಾಕಿ ಸ್ಪಾಟೆಲ್ಲ ಗೊತ್ತಿಲ್ಲ. ಏನು ಅನೈತಿಕ ಸಂಬಂಧದಲ್ಲಿ ಈ ಥರ ಮಾಡಿದಾರೋ ಅಥವಾ? ಹಾಂ, ಅನೈತಿಕ ಸಂಬಂಧ ಇತ್ತು ಅಂತ ಗೊತ್ತಿತ್ತು, ಬಟ್ ಕನ್ಫರ್ಮ್ ನಮಗೂ ಇರಲಿಲ್ಲ. ಯಾಕೆಂದರೆ ನಾವು ಬರ್ತಾರಲ್ಲ ಹೋಗ್ತಾರಲ್ಲ, ನಮ್ಮ ಜೊತೆನೂ ಜಗಳಾಡಿದ್ರು. ನಮ್ಮ ಬ್ರದರ್ ಜಗಳಾಡಿರಲಿಲ್ಲ, ಬಟ್ ಅವರು ವೈನಿ ಇದಾರಲ್ಲ ಅವ್ರು ಜಗಳಾಡಿದ್ರು. ಹೀಗಾಗಿ ನಾವು ಇವ್ರ ಮನೆಗೆ ಬರ್ತಾ ಇರಲಿಲ್ಲ. ಬಟ್ ನಮ್ಮ ಬ್ರದರ್ ನಮ್ಮ ಮನೆಗೆ ಬರ್ತಿದ್ದ ಹೋಗ್ತಿದ್ದ. ಅದು ಇಲ್ಲಿಗಲ್ ರಿಲೇಷನ್ ಇದೆ ಅಂತ ಗೊತ್ತಿತ್ತು, ಬಟ್ ಕನ್ಫರ್ಮ್ ಇರಲಿಲ್ಲ. ಇವಾಗ ಅದು ಸರ್ ಎಲ್ಲ ತನಿಖೆಗೆ ಬಂದ ತಕ್ಷಣ ಈಗ ಅದು ಇಲ್ಲಿಗಲ್ ರಿಲೇಷನ್ ಇತ್ತು ಅಂತ CPI ಸರು ಎಲ್ಲ ಹೇಳಿದರು. ಅವತ್ತು ಪೋಸ್ಟ್ ಮಾರ್ಟಮ್ ಆಯಿತು. ಪೋಸ್ಟ್ ಮಾರ್ಟಮ್ ಆಗಿ ಬಂದ ನಂತರ ಇಲ್ಲಿ ಬಂದು ಅಟ್ ಎ ಟೈಮ್ ಮಣ್ಣಾಯಿತು. ಅದರ ನಂತರ ನಾವು ಸ್ವಲ್ಪ ಹೊತ್ತು ಮನೆಯಲ್ಲಿ ಕೂತ್ಕೊಂಡು ಹೋಗ್ಬಿಟ್ವಿ ಅಲ್ಲಿಂದ. ನಮಗೆ ಯಾಕೆಂದರೆ ನಮಗೆ ಸಂಶಯ ಬರೋಕ್ಕಾಗಲ್ಲ. ಆದರೆ ಹೆಂಗಿದೆ, ಆಕ್ಸಿಡೆಂಟ್ ಆಗಿತ್ತು, ಹಾಸ್ಪಿಟಲ್ ಡೆತ್ ಆಗಿತ್ತು. ಆ್ಯಂಡ್ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಅವರು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಬರ್ತಿದ್ರಲ್ಲ, ಹೀಗಾಗಿ ಯಾವುದೂ ಸಂಶಯ ಮಾಡೋ ಆಗಿಲ್ಲ. ಸರಿ ಹೇಳ್ರಿ, ಈ ಪ್ರಕರಣದಲ್ಲಿ ಯಾರ್ಯಾರು ಸರ್? ಈ ಪ್ರಕರಣದಲ್ಲಿ ಇವ್ರದ್ದು ತುಂಬ ಜನ ಇದ್ದಾರೆ. ಅವ್ರ ತಾಯಿ, ಅವ್ರ ಮಗುವಿದು ದೊಡ್ಡ ಹುಡುಗ ಇದ್ದಾನೆ, ಮತ್ತು ಅವ್ರ ಜೊತೆ ಅವರ ತಮ್ಮ, ಅವರ ಅಳಿಯ, ಅವ್ರ ಮಾವ ಎಲ್ಲರೂ ಜಾಯಿಂಟ್ ಇದ್ದಾರೆ. ಅವ್ರ ಜೊತೆ ಯಾರು ಸಂಬಂಧ ಇದೆಯಲ್ಲ ಅವರು ಇನ್ವಾಲ್ವ್ ಇದ್ದಾರೆ. ದಯವಿಟ್ಟು ಈ ಕೇಸಿಗೆ ಸಂಬಂಧಿಸಿದ ಎಲ್ಲರನ್ನು ಈ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ತನಿಖೆ ಮಾಡಿ ಎಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕಂತಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸರ್, ಈಗ ಅವ್ರದ್ದು ಅನೈತಿಕ ಸಂಬಂಧ ಎಷ್ಟು ವರ್ಷದಿಂದ ಇತ್ತಂದು ಏನು? ಅದೆಲ್ಲ ನನಗೂ ಕನ್ಫರ್ಮೇಷನ್ ಇಲ್ಲ. ಆಮೇಲೆ ಏನಪ್ಪ ದುಡ್ಡು ಕೊಟ್ಟೇನೋ ಮುಗ್ಸಕ್ಕೆ ನೋಡಿದ್ರ ಅಂತ? ಇಲ್ಲ ಅದೆಲ್ಲ ಸರ್ ಮಾತಾಡ್ತಾ ಏನಿಲ್ಲ. ಇಲ್ಲ ಆಗಿಲ್ಲ. ಓಕೆ ಸರ್, ತಮ್ಮ ಹೆಸರು ಸರ್? ಸಂಜಯ್ ಮಂಜರಿಗೆ ಅಂತ, संदीप मंजरी तಮ್ಮ. सध्या या प्रकरणी यमकनमंडी पोलीस ठाण्यात गुन्हा दाखल असून पुढील तपास सुरू आहे. दरम्यान या घटनेमुळे गावात तणावाचे वातावरण निर्माण झाले असून मृताच्या कुटुंबियांनी आरोपींवर कठोर कारवाई करण्याची मागणी केली. अंतिम तपास अहवालानंतर प्रकरणाचं खरं स्वरूप समोर येण्याची शक्यता आहे. राजशेखर हिरेमठ, KMM मराठी, बेळगाव. क्षण आले, क्षण प्रेमळ है रेशमा
ಸೋನೇರಿ. BS Channabasappa and Sons, The Textile Mall, Tilakvadi, Belagavi.